ಸದ್ಯ ನಮ್ಮ ಅತ್ತೆ ನನ್ನ ಗಂಡ ಯಾರು ಇಲ್ಲ. ಇದೇ ಒಳ್ಳೆ ಟೈಮು. ಏನೇನು ಮುಯಿ ಬಂದೈತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ನಾನಂತೂ. ಬಿಡು, ನಮ್ಮ ಅತ್ತೆ ನನ್ನ ಗಂಡನ ಮುಂದೆ ತೋರಿಸ್ಬಿಟ್ರೆ ಬಂದಿರೋ ದುಡ್ಡಿಲ್ಲ ಕೊಡು 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 ಅಂತ ಕಿತ್ಕೊಂಡ್ಬಿಡ್ತವೆ. ಏನು ಕೊಡ್ಬೇಕು ಅವ್ರಿಗೆಲ್ಲನೂ? ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು ನಾನೇ ಮಡಿಕೋಬೇಕು, ಯಾರಿಗೂ ಕೊಡಬಾರ್ದು. ಇರು, ಹೋಗ್ಬಿಟ್ಟು ಮುಯಿ ಕಾರ್ಡ್ ಎಲ್ಲ ತಗೊಬಿಟ್ಟು ಬಂದ್ಬಿಟ್ಟು ಎಣ್ಸನ ಎಷ್ಟು ದುಡ್ಡು ಬಂದೈತಿ ಅಂತ ಹೇಳ್ಬಿಟ್ಟು. ಸದ್ಯ ಯಾರು ಇಲ್ವಲ್ಲ, ಇದು ಒಳ್ಳೆ ಟೈಮು. ಎಲ್ಲ ಇಲ್ಲೇ ಹೋಗ್ಬೇ. ಇದು ಯಾರಪ್ಪ? ಇದು ನಾಗಣ್ಣ. ಈಯಪ್ಪ ಎಷ್ಟು ದುಡ್ಡು ಕೊಟ್ಟವನ್ನ ನೋಡ್ಬೇಕು ಇವಾಗ ಮೊದಲು. ಏನ್ ಪದಿ, ಏನ್ ದುಡ್ಡು ಎಣಿಸ್ತಾ ಇದ್ದಂಗಿದ್ಯಾ? ಮನೆ ಗೃಹ ಪ್ರವೇಶದ್ದಾ? ಜಯಕ, ಬಾ ಕುಂತ್ಕ ಬಾಕ. ನಮ್ಮ ಅತ್ತೆ ನನ್ನ ಗಂಡ ಯಾರು ಇರಲಿಲ್ಲ, ಅದಕ್ಕೆ ಎಷ್ಟು ಬಂದೈತೋ ನೋಡಿ ಎಣ್ಸನಿ ಅಂತ ಹೇಳ್ಬಿಟ್ಟು ಎಣಿಸ್ತಿದ್ದೆ. ನಮ್ಮ ಕಡೆ ಎಷ್ಟು ಕೊಟ್ಟವರು, ಅವ್ರ ಕಡೆ ಎಷ್ಟು ಕೊಟ್ಟವರು ಅಂತ ಹೇಳ್ಬಿಟ್ಟು ಎಣಿಸ್ಬೇಕಲ್ಲ. ಆಮೇಕಿಂದ ನಾಳೆ ನಮ್ಮ ಅತ್ತೆ ಎಲ್ಲ ಮಡಗಿಕ್ಕಂತೇಳಿ ಕೊಡೋದೇ ಇಲ್ಲ ಕಣಕ, ಅದಕ್ಕೆ ನಾನೇ ಎಣಿಸ್ತಾ ಇದ್ದೆ. ಆಮೇಕಿಂದ ಅವ್ರು ಬಂದ್ಮೇಲೆ ಒಂದು ಕಿತ ಕೊಟ್ರಾಯ್ತು. ಸುಮ್ಕೆ ಮುಯಿ ನೋಡಿ ಎಣ್ಸಿಕ್ತೀನಿ ಎಷ್ಟು ಬಂದೈತಿ ಅಂತ. ಪಾರಿ, ನೀನು ಬಂದ? ಬರ್ರಿ ಬರ್ರಿ ಕುಂತ್ಕೊಳ್ಳಿ. ನಾನು ಮುಯಿ ದುಡ್ಡು ಎಷ್ಟು ಬಂದೈತಿ ಅಂತ ಎಣಿಸ್ತಿದ್ದೆ, ಕುಂತ್ಕೊ ಬರ್ರಿ. ನಾಗಣ್ಣ ಕಣಕು, ಅದೇ ನಾಗಣ್ಣ, ಸುಣ್ಕಲ್ ರೂಪಾಯಿ ನಾಗಣ್ಣ. ಆಯಪ್ಪನೆ, ನೋಡು 500 ರೂಪಾಯಿ ಕೊಟ್ಟನಕ್ಕೋ. ಪರವಾಗಿಲ್ಲ ಅವಣ್ಣ ನನಗೆ. ಅಯ್ಯಪ್ಪ ಎಲ್ರಿಗೂ ದುಡ್ಡು ಮುಯಿನ ಸರಿಯಾಗಿ ಆಯ್ತಾನೆ ಹೇಳು. ಅಯ್ಯಪ್ಪ ಒಂಥರ ಒಳ್ಳೆ ನಿನಗೆ ಶಾನೆ. ಇರು, ಇನ್ನೊಬ್ರು ತಗೊಂಡು ನೋಡೋಣ. ಇದು ಕಮಲಕ್ಕನಕ್ಕೋ. ಕಮಲಿನೇ, ನೋಡಿ ಎಷ್ಟು ಕೊಟ್ಟವಳು. ನೋಡ್ತೀನಿ ಇರು. ಅಯ್ಯೋ, ಇಲ್ಲಿ ನೋಡಕ್ಕ 100 ರೂಪಾಯಿ ಕೊಟ್ಟವಳೆ. 100 ರೂಪಾಯಿ ಕೊಟ್ಲೆ ಕಮಲಿ. ಮತ್ ನನ್ನ ಹತ್ರ 500 ರೂಪಾಯಿ ಹಾಕದೆ ಅಂತ ಹೇಳಿದ್ಲು. ಅವಳು ಮಕ ಮುಚ್ಚ, ಅವಳ ಮಗಳು ವಸಗಿಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಾನು. 500 ರೂಪಾಯಿ ಹಾಕಿ ಬಂದಿದ್ದೀನಿ ಕಣಕ್ಕ ನಾನು. 500 ರೂಪಾಯಿ ಹಾಕ್ಬಿಟ್ಟು ಬಂದಿದ್ದೀನಿ. ಲೆಕ್ಕ ಹಾಕಕ್ಕ. ಹೆಂಗೆ 100 ರೂಪಾಯಿ ಹಾಕವಳೆ ಅಂತ ಹೇಳ್ಬಿಟ್ಟು ಮಾನ ಮರೋದಿ ಬೇಡವನಕ್ಕ ಅವಳಿಗೆ. 100 ರೂಪಾಯಿ ಕಿರೋದ್ ನೋಡಕ್ಕ. ನಾನೇ ಕಣಕ್ಕ ನನ್ನ ಗಂಡಂತಾಗೆ ಇಲ್ಲ ಕೊಡು 500 ರೂಪಾಯಿ ಅಂತ ಹೇಳ್ಬಿಟ್ಟು 500 ರೂಪಾಯಿನೇ ಇಸ್ಕೊಂಡ್ಬಿಟ್ಟು ಬಂದು ಕೊಟ್ಟಿವ್ನಿ. ನೋಡು ಎಷ್ಟು ಕೊಟ್ಟವಳೆ ಅಂತ ಹೇಳ್ಬಿಟ್ಟು ಮಳ್ಳಿ. ಅದು ಕಂಜೂಸ್ ಹೇಳು. ಅದು ಎಲ್ರಿಗೂ 100 ರೂಪಾಯಿ ಹಾಕೋದು. ಅವಳಂತ ಕಂಜೂಸು ಯಾರನ್ನೂ ಇಲ್ಲ. ಇವಳು ಮಕ್ಕ ಮುಚ್ಚ. ಹೋದ್ರೋಗ್ಲಿ ಬಿಡು. ಇನ್ನೊಂದು ಕಿತ್ತ ನನ್ನೇನ ಕರೀಲಿ ಫಂಕ್ಷನ್ಗಕ್ಕ. ಬರೀ ಉಣ್ಕೊಂಡ್ ಬರ್ತೀನಿ, 10 ರೂಪಾಯಿ ಮುಯ್ಯ ಹಾಕಿಲ್ಲ ನೋಡ್ತಿರು. ಅದೇ ಸರಿ ಬಿಡೆ. ಇನ್ನು ಬ್ಯಾರೆ ಬೋವೆಲ್ಲ ನೋಡ್ತೀನಿ. ಸರಜಿ ಕಣಕೋ, ಸರಜಿದು ಕಾರ್ಡು. ಸರಜಿ 1000 ರೂಪಾಯಿ ಹಾಕ್ತೀನಿ ಅಂತ ಹೇಳ್ತಿದ್ದವಳು. ಹಾಕಿತ್ತಾಳು 1000. ಸರಜಿ ಬಿಡು, ಹಾಕ್ತಾಳ ಅವಳು. ನಾನು ಅವಳ ಇದಕ್ಕೆ ಅವಳ ಮನೆ ಗೃಹ ಪ್ರವೇಶಕ್ಕೆ ನಾನು 1000 ರೂಪಾಯಿ ಹಾಕಿದ್ನಲ್ಲ, ಅದಕ್ಕೆ 1000 ರೂಪಾಯಿ ಹಾಕಿತ್ತಾಳೆ. ಅಯ್ಯೋ ಮನೆಯಾಳಿ ಜಯಕ ಪಾರಿ, ಇಲ್ಲಿ ನೋಡೆ 50 ರೂಪಾಯಿ ಹಾಕವಳಲ್ಲ ಇವಳು ಮುಯ್ಯ. ಇದೇನೇ ಹೇಳ್ತಿದ್ಯಾ? 50 ರೂಪಾಯಿ ಹಾಕವಳ? ಹೂ ಕಣಕ್ಕ, ನಾನೇ ಅವಳಿಗೆ 1000 ರೂಪಾಯಿ ಮುಯ್ಯ ಹಾಕ್ಬಿಟ್ಟು ಬಂದಿದ್ದೀನಿ ಕಣಕ್ಕ. 1000 ರೂಪಾಯಿ ಅವಳ ಮಕ ಮುಚ್ಚ. 50 ರೂಪಾಯಿ ಹಾಕ್ಬಿಟ್ಟವಳಲ್ಲ ಮನೆಯಾಳಿ. ಅದ್ರಗುನ್ವೆ ಸರೋಜಿ ಅಂತ ಹೇಳ್ಬಿಟ್ಟು ಕಾಡ ಮೇಲೆ ದೊಡ್ಡದಾಗಿ ಹೆಸರು ಹಾಕಿಸ್ಬಿಟ್ಟು ಕೊಟ್ಟೋಗವಳೆ ಕಣಕ್ಕ. ಅಲ್ಲ ಕಣಕ್ಕ, ನೋಡ್ದ ಎಂತ ಕಂತ್ರಿ ಅಂತ ಹೇಳ್ಬಿಟ್ಟು. ಅಯ್ಯೋ, ನಾನು 100 ರೂಪಾಯಿ ಕೊಟ್ಟಿರೋದು. ಈ ಪೊದ್ದಿ ಮೊದ್ಲೇ ಬಾಯ್ ಬಡ್ಕಂತವಳು ಮೊದ್ಲೇ ನೆನೆಯ. ಸದ್ಯ ನಾನು ಕಾರ್ಡ್ ಮೇಲೆ ಹೆಸರು ಬರೆದಿರೋದೇ ನೆನೆಯ ಸುರೋಯ್ತು. ಹೆಸರೇನ ಕಾರ್ಡ್ ಮೇಲೆ ಬರೆದು ಬಿಟ್ಟಿದ್ರೆ ಇಲ್ಲಿ ಕುಂತ್ಕೊಳಕಾಯ್ತಿತ್ತ ಅಷ್ಟೇ. ಕಳಿಯೋಳೆಲ್ಲ ಮರವಾದಿನ. ಸದ್ಯ ಹೆಂಗೋನೂ 100 ರೂಪಾಯಿ ಕೊಟ್ಟಿದ್ದಕ್ಕೂ ಬೈಸ್ಕೊಳತ್ತುಪ್ತು ಅಷ್ಟೇ ನೆನೆಯ. ಅಲ್ಲ, ಕೊಡೋದು ನಮ್ಮ ಇಷ್ಟನಪ್ಪ, ನಾವು ಎಷ್ಟನಾ ಕೊಡ್ತೀವಿ. ಇವಳು ನೋಡಿ ಹೆಂಗ್ ಬೈಕಂತಾಳೆ. ಇನ್ನೊಂದು ಕಿತ ಕರೀಲಿ ಜಯಕ್ಕ, ಇನ್ನೊಂದು ಕಿತ ಕರೀಲಿ. ಆಮೇಕಿಂದ ಹೇಳ್ತೀನಿ ಫಂಕ್ಷನ್ನು ಕರೀಲಕ್ಕ ಇವಳು. ಮಾಡ್ತೀನಿ ಮಕ ಮುಚ್ಚ. 50 ರೂಪಾಯಿ ಹಾಕೊಳ್ಳಲಕ್ಕ ಮುಯ್ಯ. 1000 ರೂಪಾಯಲ್ಲಿ 50 ರೂಪಾಯಲ್ಲಿ. ಎಲ್ಲ ಇಂಥವ್ರೆ ನೆನೆ ಆಗೋಗ್ಬಿಟ್ರು. ಸರೋಜಿದ್ ಯಾವಾಗ ಇದ್ದಿದ್ದೆ ನೆನೆಯ ತೆಗಿ ಬ್ಯಾರೆ ಕವರ. ಸರೋಜಿ ಗೃಹ ಪ್ರವೇಶಕ್ಕೆ ತಿಂದಿದ್ದಲ್ದೆ ನೆನೆಯ 2 ಬಕೆಟ್ ಸಾಂಬಾರು, ಅನ್ನ, ಪಲಾವು ಎಲ್ಲ ತುಂಬ್ಕೊಂಡು ಬೇರೆ ಹೋಗ್ಬಿಟ್ಟಲ್ಲೇ. ಹೋಗ್ಲಿ ಬಿಡು. ಇದು ಯಾವ್ದಿದು ಜಯಕ? ನಿಂದೆ ನೆನೆಯ. ನಂದೇನಾ? ಸರಿ ತೆಗಿ. 2000 ರೂಪಾಯಿ ಹಾಕ್ಬಿಟ್ಟಿದ್ಯಲ್ಲ ಜಯಕ. ಇದು ಊರು ಬಜಾರಿ. ಊರು ತುಂಬ ಹೇಳ್ಕೊಂಡು ಬಾಯಿ ಬಿಡ್ಕೊಂಡು ಓಡ್ತಾಳೆ ಅಂತ ನನಗೆ ಗೊತ್ತಿಲ್ವೇ. ಅದ್ರ ಬೇರೆ ಕ್ಲೋಸು ಫ್ರೆಂಡು. ನನ್ನ ಫಂಕ್ಷನ್ಗೂ ನನ್ನ ಮಗಳು ಫಂಕ್ಷನ್ಗೂ ಬೇರೆ ಹಾಕಿದ್ಲು. ಅದಕ್ಕೆ ಹಾಕಿದೆ. ಸದ್ಯ 2000 ಹಾಕಿದ್ದು ಒಳ್ಳೇದೇನಿ ಆಯಿತು. ಇಲ್ಲ ಅಂತ ಹೇಳಿದ್ರೆ ಮುಗಿಯೋದು ಕತೆ ನಂದು. ಥ್ಯಾಂಕ್ಸ್ ಜಯಕೋ, ಥ್ಯಾಂಕ್ಸ್. ಪುಡೆ ಪರವಾಗಿಲ್ಲ. ಇನ್ನು ಬ್ಯಾರದವೆಲ್ಲ ನೋಡ್ತೀನಿ. ಅಯ್ಯೋ ದೇವ್ರೆ, ನಮ್ಮಪ್ಪ ಹೆಸರು ಬರೀತಿದ್ದು ಒಳ್ಳೇದೇ ಆಯ್ತಪ್ಪ. ನಾನು ಬಂದ್ಬಿಟ್ರೆ ನನ್ನ ಗಂಡಂಗೆ ಹೇಳಿದ್ದೆ ಹೆಸರು ಬರಿಬೇಡ ಅಂತ. ನಮ್ಮ ಅತ್ತೆ ಇಲ್ವೇ? ನಮ್ಮ ಅತ್ತೆರ ಅಣ್ಣ ಇಕ್ಕಿರೋದು. ಅವ್ರ ಸಂಬಂಧಿಕರೇ ಇಕ್ಕಿರೋದಕ್ಕ. ನೋಡನಿರು ಎಷ್ಟು ಇಕ್ಕವ್ರು.
ವಾ 100 ರೂಪಾಯಿ ಇಕ್ಕವ್ರೆ. ನಮ್ಮ ಅತ್ತೆ ಏನ್ ಕಿತ್ತಾಕಂತಿದ್ಲು, ನಮ್ಮನೆ ಅಂಟ್ರ ಹಂಗೆ, ನಮ್ಮನೆ ಅಂಟ್ರ ಹಿಂಗೆ, ನಮ್ಮನೆ ಅಂಟ್ರ ಹಂಗೆ ಅಂತ ಹೇಳ್ಬಿಟ್ಟು ಲೆಕ್ಕ 100 ರೂಪಾಯಿ ಕೊಟ್ಟವ್ರೆ. ಆ ನಮ್ಮ ಅತ್ತೆ ಇನ್ನೊಂದು ಕಿತ್ತ ಹೇಳಿ ಎಲ್ಲನೂ ಹಂಗೇನಿಯ ಮಡಗ್ಬಿಡ್ಬೇಕು ಅಷ್ಟೇನಿಯ. ಎಲ್ಲ ತಕೊಬಿಟ್ಟು ಮಡಗ್ಬಿಡ್ತೀನಿ ಸುಮ್ಕಿನಿಯ. ಹೆಂಗನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ನನ್ನ ಗಂಡಂಗೂ ಎಲ್ಲನೂ ಎಷ್ಟೆಷ್ಟು ಬಂದವೆ ಅಂತ ಹೇಳ್ಬಿಟ್ಟು. ನಾನು ಸೇಕ ಯಾವಾಗೂ ನೀನು ಅಂತಿದ್ಲ ನಮ್ಮ ಅತ್ತೆ, ನೀನು ಮಾಕಿರೋ ಮುಯ್ನೂ ತೋರಿಸ್ತೀನಿ ನೋಡ್ಲಿ ಹೆಂಗೆ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ತೋರಿಸೋದು ಏನೇ ಐತೆ ನಿಂಗೆ ಗೊತ್ತಾಗ್ತಿಲ್ಲ ಸುಮ್ಕಿರು. ನಿಮ್ಮ ಕಡೆ ಎಲ್ಲ ಇಷ್ಟೇನ ಹಾಕೋದು, ನಮ್ಮ ಕಡೆ ಎಲ್ಲ 50 ರೂಪಾಯಿ ಹಾಕ್ತಾರಂತೆ, ಅಮ್ಮನ ಕಡೆ ಎಲ್ಲ ಲಕ್ಷ ಲಕ್ಷ ಹಾಕ್ತಾರೆ ನಂಗೆ ಹೇಳ್ತಾಳೆ ನಮ್ಮ ಅತ್ತೆ. ಅದಕ್ಕೆ ತೋರ್ಸನ್ ಸುಮ್ಕಿರುವ. ಸರಿ ಸರಿ ನೋಡಿ ಇನ್ನು ಬ್ಯಾರೆ ಹೋಗಲ್ಲ. ಇದು ಯಾರಪ್ಪ ಇದು? ಹ್ಞೂ ನಮ್ಮ ಅಣ್ಣಯ್ಯ ಕಣಕ್ಕ. ನಿಮ್ಮ ಅಣ್ಣಯ್ಯನೋ? ನಮ್ಮ ಅಣ್ಣಯ್ಯನೇ. 1000 ರೂಪಾಯಿ ಹಾಕೈತೆ. ಇಗಳು ಬಾಯಿ ಏನು ಅಂತ ಚೆನ್ನಾಗಿ ಗೊತ್ತು, ಅನ್ನಿಸ್ಕೊಳ್ಳೋದು ಯಾರು ಅಂತ ಹೆಂಗೋ ಹಾಕಿರ್ತಾರೆ. ಪರವಾಗಿಲ್ಲ ನಿಮ್ಮ ಅಣ್ಣ. ನಮ್ಮ ಅಣ್ಣಯ್ಯ ಪಾಪ ಮನೆಲ್ಲನೂ ಬೋರ್ ಕೊಡ್ಸಿದ್ರು. ಇಲ್ಲ ಅಂದ್ರೆ ನನಗೆ ಒಂದು 3000 ರೂಪಾಯಿನ ಹಾಕೋರು ಮುಯ್ನ. ಇದ್ಯಾರಪ್ಪ ಇದು? ಏನು ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಯಾರ ಇದು ಬರ್ತಿರೋದು? ಮುಯ್ಯ ಹಂಗೆ ಕೊಟ್ಬಿಟ್ಟೋಗವ್ರೆ. ಅಯ್ಯೋ ನಂದೇ ಅನ್ನಿಸ್ತದೆ. ಹೌದೇ ನೋಡಿ, ಯಾರು ಹೆಸರು ಬರೆಯೋದು ಮಾರ್ಕ್ಸಿರ್ತು ಹೋಗಿರ್ತಾರೆ ಅನ್ನಿಸ್ತದೆ. ನೋಡ್ತೀನಿ ಇರಕ್ಕ. ಯಾರೋ ಇದಕ್ಕ 100 ರೂಪಾಯಿ ಇಕ್ಕವ್ರೆ. ಯಾರೋ? ಅಯ್ಯೋ ನಾನೇ ಯಾರೋ ಬಿಡು, ಯಾರೋ 100 ರೂಪಾಯಿ ಇಕ್ಕಿರ್ತಾರೆ. ಯಾರೋ ಹೆಸರು ಗೊತ್ತಿಲ್ವಲ್ಲ. ಹ್ಞೂನಮ್ಮ, ಅದು ಯಾರೋ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದು ಯಾರಿಕ್ಕವ್ರ ಏನೋ. ಹೋದ್ರೆ ಹೋಗ್ಲಿ ಬಿಡು, ಯಾರೋ ಮರ್ತೋಗಿರ್ತಾರೆ ಹೆಸರಿಕ್ಕದು, ಗೊತ್ತಿರೋರೇ ಆಗಿರ್ತಾರೆ. ಹಬ್ಬ ಸದ್ಯ ಬದಿಕಂಡೆ. ಗೊತ್ತಿರೋರೇ ಇಕ್ಕಿರ್ತಾರೆ ಹೇಳು ಪದಿ, ಗೊತ್ತಿಲ್ದಿರೋ ಯಾರು ತಂದ್ಬಿಟ್ಟು ನಿಂಗೆ ದುಡ್ಡು ಉಳಿಕ್ತಾರೆ ಹೇಳು. ಅದೇಯ ಮತ್ತೆ ಇರು ಇರೋಡು. ತಬ್ಬು ಸಿಕ್ತಾಕೋ, ತಬ್ಬುದು ಓಪನ್ ಮಾಡಿ ನೋಡ್ತೀನಿ ಇರು. ಎಷ್ಟಿಕ್ಕವಳು ತಬ್ಬು? ನೋಡು ಅಕೋ ತಬ್ಬುನು 500 ರೂಪಾಯಿ ಇಕ್ಕವಳು ನೋಡು. ವಾ ಪರವಾಗಿಲ್ಲ, ತಗವಳು ಮಡಗವಳು ಬಿಡ್ಬತ್ತ. ನಮ್ಮ ಅತ್ತೆ ಬಂದ್ಬಿಟ್ಟು ಆಮೇಕಿಂದ ನೋಡ ನಿಮ್ಮ ಮುಯ್ಕ ಬರ್ರ ತೆಗಿಬೇಡ ಅಂತ ಹೇಳಿದ್ಲು. ನಾನೇ ಪಟ ಅಂತ ಎಲ್ಲ ತೆಗಿತಾ ಇವನಿ. ಆಮೇಕಿಂದ ನಮ್ಮ ಅತ್ತೆನೇ ಮಡಿಕಂತ ಕಣಕ ಕೊಡೋದೇ ಇಲ್ಲ. ಅದಕ್ಕೆ ನೀ ಯಾರ್ಯಾರು ಎಷ್ಟೆಷ್ಟು ಮುಯ್ಯ ಹಾಕವ್ರೆ ಅಂತ ನೋಡ್ತಾ ಇವನಿ. ತೆಗುದ್ ನೋಡು ಪಾಪ, ತಬ್ಬು ಹಾಕೊಳ್ಳಲ್ಲ. ಎಲ್ಲ ಪಕ್ಕದಾಗ ಇಕ್ಕೊಂಡು ನೋಟ್ ಎಲ್ಲ ಒಂದ್ರ ಮೇಲೆ ಒಂದು ಇಕ್ಕೊಂಡು ನೀಟಾಗಿ ಜೋಡಿಸ್ಕ. 100 ರೂಪಾಯಿನವೇ ಬ್ಯಾರೆ, 50 ರೂಪಾಯಿನವೇ ಬ್ಯಾರೆ, ಹಂಗೆ ಜೋಡಿಸ್ಕ. ಕಣಕ ಜೋಡಿಸ್ಕೋಬೇಕು. ಇದು ಲಕ್ಷ್ಮಮ್ಮ ಕಣಕೋ, ಲಕ್ಷ್ಮಮ್ಮ. ಲಕ್ಷ್ಮಮ್ಮನು 100 ರೂಪಾಯಿ ಹಾಕವಳೆ ಮನೆಯಾಳಿ. ಅಲ್ಲ ಕಣಕ್ಕ 100 ರೂಪಾಯಿ ಹಾಕಿರೋದು ನೋಡು. ಬುಡೆ ನೀನೆಷ್ಟು ಹಾಕಿದ್ದೆ? ನಾನು 100 ರೂಪಾಯಿ ಹಾಕಿದ್ದೆ. ನೀನು 100 ರೂಪಾಯಿ ಹಾಕಿದ್ಮೇಲೆ ಅವಳೇನು 1000 ರೂಪಾಯಿ ಹಾಕ್ತಾಳೇನೆ? ಅವಳು 100 ರೂಪಾಯಿ ತಾನೇ ಹಾಕೋದು. ಸುಮ್ಮನೆ ಹೇಳ್ದೆ ಅಷ್ಟೇ. ಸರಿ ನೋಡು ಇನ್ನೇನು ಎಲ್ಲ ಬೇರೆ ಪಾರಿ. ನೀನು ಕೊಟ್ಟೆ ಅಲ್ವೇ ಮುಯ್ ಕವರ? ನಾನು ಕೊಟ್ನೆ. ಹೌದೇ? ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಇಲ್ಲಿ ಮುಯ್ ಕವರು? ಅಲ್ಲೇ ಎಲ್ಲ ಬಿದ್ದಿರ್ತದ ನೋಡೆ. ಅಲ್ಲೇ ಎಲ್ಲ ಇರ್ತದ ನೋಡ. ಇಲ್ವಲ್ಲ, ಕಾಣ್ತಾನೆ ಇಲ್ವಲ್ಲೇ. ಹಿಂಗಂದ್ಬಿಟ್ರೆ ಹೆಂಗೆ? ನಾನೇ ಪಾರಕ್ಕ ಅಂತ ಹೇಳ್ಬಿಟ್ಟು ದೊಡ್ಡ ಅಕ್ಷರದಾಗ ಬರೆದ್ಬಿಟ್ಟು ತಂದು ಕೊಟ್ಟಿದ್ದೆ. ಎಲ್ಲೋ ಐತನಪ್ಪ, ಎಲ್ಲಿ ಮಿಸ್ ಆಯ್ತು? ಹುಡ್ಕು. ಅಯ್ಯೋ ನಿನ್ನ ಸಿಗ್ತಾನೆ ಇಲ್ವಲ್ಲೇ ಮುಯ್ಕವರ? ಅಯ್ಯೋ ಇದೇನ್ ಪದ್ದಿ ಹಿಂಗಂತಿದ್ಯಾ? ಸಿಗ್ತಾ ಇಲ್ವೇ ಮುಯ್ಕವರು? ಅಯ್ಯೋ ದೇವ್ರೆ, ನಾನು 2000 ರೂಪಾಯಿ ಮುಯ್ಯಿ ಹಾಕಿದ್ನಲ್ವೇ. ಪಾರಿ ನನಗೆ ಗೊತ್ತು ಬಿಡ್ಪಾರಿ, ನೀನು ಜಯಕ ಇಬ್ರುನುವೆ ನಾನು ಏನು ಕೊಟ್ಟಿದ್ದೀನೋ ಅದನ್ನೇ ನೀವು ಪಾಪ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನೀವು ನನ್ನ ಫ್ರೆಂಡ್ಸು ಎಷ್ಟು ಕೊಟ್ಟರು ನನಗೇನು ಬೇಜಾರಿಲ್ಲ. ಈಗ ನೋಡಿ ಸರಜೇನು ಸುಮ್ಮನೆ ಹಂಗೆ ಬೈಕೊಂಡೆ ಅಷ್ಟೇ. ಈಗ ಸರಜಿ 10 ರೂಪಾಯಿ ಕೊಡಲಿ 5 ರೂಪಾಯಿ ಕೊಡಲಿ ಏನು ಬೇಜಾರಿಲ್ಲ. ಅಲ್ಲ ನಿಂದು ಮುಯ್ಕವರೇ ಕಾಣ್ತಾ ಇಲ್ವಲ್ಲ? ಅನ್ಯಾಯವಾಗಿ 2000 ರೂಪಾಯಿ ಹೋಯ್ತದಲ್ಲ, ಏನಾಯ್ತು ನೋಡೆ ಪದ್ದಿ? ನಾನು ಪಿರೂತಿಯಿಂದ ಕೊಟ್ಟಿದ್ದೆ ನಿಂಗೆ ಮುಯ್ಯ. ಏನಾದ್ರೆ ನಂಗೆ ಬೇಜಾರಾಯ್ತದಮ್ಮ. ಇಲ್ಲ ಇರು, ಎಲ್ಲೆಲ್ಲೋ ಕೆಳಗಡೆ ಎಲ್ಲೋ ಬಿದ್ದಿರೋದು ಏನೋ ಆಗಿರ್ತದೆ. ಎಲ್ಲೂ ಹೋಗಿರಕ್ಲಿ, ಎಲ್ಲ ಕವರ್ಗೆ ಹಾಕಿ ಮಾಡಿತ್ತು ನಮ್ಮ ಅತ್ತೆ. ಅಲ್ಲೆಲ್ಲೋ ವಾಲ್ಡ್ರ ಬಗ್ಗೆ ಎಲ್ಲೋ ಬಿದ್ದಿರ್ತದೆ ಕೆಳಗಡೆಕೋ ಬೀರುನಾಗೋ ಎಲ್ಲೋ ಅತ್ತ ಜೊರ್ಗಿರ್ತದೆ. ಹುಡುಕಿದ್ರೆ ಸಿಗ್ತದೆ ಹೇಳು. ಸಿಗ್ತದೆ ಹುಡುಕು. ಹುಡುಕ್ತೀನಿ ಹೇಳು. ಇನ್ನು ಯಾವಕವೇ ಎಲ್ಲನೂ ಬೇರೆವು. ನಮ್ಮ ಅತ್ತೆ ನನ್ನ ಗಂಡ ಬಂದ್ಮೇಲೆ ನೀನು ನೋಡ್ಕೊಂಡ್ಲಿ. ಸುಮ್ಕೆ ನಾನು ತೆಗೆದು ನೋಡಿದೆ ಅಷ್ಟೇ. ಅದರೊಳಗಡೆನೆಲ್ಲ ಮಾಡಬಿಟ್ಟು ಇಕ್ಬಿಡ್ತೀನಿ. ಸುಮ್ಕೆ ಯಾಕೆ? ಅಯ್ಯೋ ದುಡ್ಡು ಹೊತ್ಕೊಬಿಟ್ಲು, ದುಡ್ಡು ಹೊಡೆದ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಸುಮ್ಕೆ ನೀವು ಅಂತಾರೆ. ಹಂಗೆ ಮಾಡು, ಎಲ್ಲ ಮಾಡೋದು. ಅಪ್ಪ ಸದ್ಯ ಬದಿಕಂಡೆ.